ರೇವ್ ಪಾರ್ಟಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಸೊ ಹೆಬ್ಬಗೋಡಿ ರೇವ್ ಪಾರ್ಟಿ ಪ್ರಕರಣದಲ್ಲಿ ನೂರಾರು ಅನುಮಾನ ಇರುವಂಥದ್ದು. ರೇವ್ ಪಾರ್ಟಿ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ ಅನ್ನುವಂಥ ಪ್ರಶ್ನೆ. ಪೊಲೀಸರ ಮಾಹಿತಿ ಪಡೆಯದೆ ಪಾರ್ಟಿ ಆಯೋಜನೆ ಮಾಡಿದ್ರಾ? ಸೊ ಪಾರ್ಟಿ ಅನುಮತಿ ಬಗ್ಗೆ ಈಗ ಗೊಂದಲಕ್ಕೆ ಒಳಗಾಗಿದ್ದಾರೆ ಈ ಪಾರ್ಟಿ ಬಾಯ್. ಅಂದರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಇಲ್ಲದೆ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಪಾರ್ಟಿಯನ್ನು ಮಾಡಿದ್ರಾ ಅನ್ನುವಂಥದ್ದು ಒಂದು ಕಡೆ. ಆದರೆ ಈ ರೀತಿಯಾಗಿ ಬಹಿರಂಗವಾಗಿ ಪಾರ್ಟಿ ನಡೀತಾ ಇದ್ರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಇರಲಿಲ್ವಾ ಅಂತೇಳಿ ಠಾಣಾ ವ್ಯಾಪ್ತಿ ಗೊತ್ತಾಗದೆ ಪರಪ್ಪನ ಅಗ್ರಹಾರಕ್ಕೆ ಆರ್ಗನೈಸರ್ ಹೋದ್ರಾ ಅನ್ನುವಂಥ ಪ್ರಶ್ನೆಗಳು. ಅಂದರೆ ಅಲ್ಲಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡದೆ ಪರಪ್ಪನ ಅಗ್ರಹಾರಕ್ಕೆ ಹೋದ್ರಾ ಅಂತೇಳಿ ಪರಪ್ಪನ ಅಗ್ರಹಾರ ಪೊಲೀಸ್ ಬಳಿ ಮೌಖಿಕ ಅನುಮತಿಯನ್ನ ಈ ಪಾರ್ಟಿ ಟೀಮ್ ಪಡೆದಿತ್ತು. ಸೊ ಎಲ್ಲಿ ಏನು ಅಂತ ಕೇಳದೆ ಅನುಮತಿಯನ್ನ ನೀಡಿದ್ರ ಪರಪ್ಪನ ಅಗ್ರಹಾರ ಖಾಕಿ ಎನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಕೇವಲ 10,000 ಹಣಕ್ಕಾಗಿ ಪರಿಶೀಲನೆ ನಡೆಸದೆ ಮೌಖಿಕ ಅನುಮತಿಯನ್ನ ಕೊಟ್ಟಿತ್ತ. 10,000 ರೂಪಾಯಿ ಕೊಟ್ಟಿದ್ರು ಅಂಥೇಳಿ ಏನು ತನಿಖೆ ಮಾಡದೆ, ಯಾರಿಗೂ ವಿಚಾರಣೆಗೆ ಒಳಪಡಿಸದೆ, ಅಥವಾ ಯಾವ ಕಾರಣಕ್ಕಾಗಿ ಅಂಥೇಳಿ ಅದನ್ನು ಕೇಳದೆ, ಯಾಕೆ ನಡೀತಾ ಇದೆ, ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಗಂಟೆಯ ತನಕ ಈ ಪಾರ್ಟಿ ಇರುತ್ತೆ, ಈ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ, ಈ ಎಲ್ಲ ಮಾಹಿತಿ ಇಲ್ಲದೆ ಅವಕಾಶ ಮಾಡಿಕೊಟ್ರ. ಇನ್ನು ಪಾರ್ಟಿ ನಡೆಯುವಂಥ ದಿನ ಪೊಲೀಸ್ ಅಧಿಕಾರಿಗಳೇ ನೈಟ್ ರೌಂಡ್ಸ್ ಅನ್ನು ಹಾಕ್ತಾರೆ. ಇಬ್ಬರು ಅಧಿಕಾರಿಗಳು ನೈಟ್ ರೌಂಡ್ಸ್ ನಲ್ಲಿ ಇರುವಾಗಲೇ ಭರ್ಜರಿ ಪಾರ್ಟಿ ಆಗುತ್ತೆ. ಸೊ ಹಾಗಿದ್ರೆ ಅಧಿಕಾರಿಗಳು ರಾತ್ರಿ ಪಾಳೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ರಾ ಅಥವಾ ಇಲ್ವಾ, ಈ ಒಂದು ಪ್ರಶ್ನೆ. ಹಾಜರಾಗಿದ್ರೆ ಅಷ್ಟು ದೊಡ್ಡ ಪಾರ್ಟಿ ಬಗ್ಗೆ ಇವರಿಗೆ ಮಾಹಿತಿ ಸಿಗಲಿಲ್ವಾ, ಅಥವಾ ಮಾಹಿತಿ ಇದ್ರೂ ಸೈಲೆಂಟ್ ಇದ್ರಾ? ಪಾರ್ಟಿ ನಡೆಸಲು ಪರೋಕ್ಷವಾಗಿ ಅಧಿಕಾರಿಗಳ ಗ್ರೀನ್ ಸಿಗ್ನಲ್ ಇತ್ತ? ಈ ರೀತಿಯ ಕ್ವಶನ್ ಮಾರ್ಕ್ಗಳು ಸಹಜವಾಗಿ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಡಿವೈಎಸ್ಪಿ ಮೋಹನ್ ಕುಮಾರ್ ಮತ್ತು ಇನ್ಸ್ಪೆಕ್ಟರ್ IN ರೆಡ್ಡಿ ನೈಟ್ ರೌಂಡ್ಸನ್ನು ಹಾಕ್ತಾರೆ. ಆ ಏರಿಯಾದಲ್ಲಿ ಗೊತ್ತಿದೆ, ಆದರೂ ಕೂಡ ಗೊತ್ತಿಲ್ಲದೆ ಇರೋ ಹಾಗೆಯಲ್ಲಿ ಇರ್ತಾರೆ. ಹಾಗಾದರೆ ಇವರು ಆ ಟೈಮಲ್ಲಿ ನೈಟ್ ರೌಂಡ್ಸ್ ಏನು ಹಾಕ್ತಾರಲ್ಲ, ಡ್ಯೂಟಿಗೆ ಹಾಜರಾಗಿರಲಿಲ್ವಾ ಅನ್ನುವಂಥ ಪ್ರಶ್ನೆಗಳು. ಹಾಗಿದ್ರೆ ರಾತ್ರಿ ಪಾಳೆಯಲ್ಲಿ ಅಧಿಕಾರಿಗಳು ಮಾಡಿರುವಂತಹ ರೌಂಡ್ಸ್ ಆದರೂ ಏನು? ಇದರ ಹಿನ್ನೆಲೆ ಹಲವು ಅನುಮಾನಕ್ಕೆ ಈಗ ಎಡೆ ಮಾಡಿಕೊಟ್ಟಿರುವಂಥದ್ದು ಅಧಿಕಾರಿಗಳ ಕರ್ತವ್ಯದಲ್ಲಿ ಇದ್ರೂ ಕೂಡ ಯಾವುದೇ ಮಾಹಿತಿ ಇಲ್ಲದ ಕಾರಣ ಈಗ ಚಾರ್ಜ್ ಮೆಮೊ ನೀಡಲಾಗಿದೆ. ಡಿವೈಎಸ್ಪಿ ಇನ್ಸ್ಪೆಕ್ಟರ್ಗೆ ಚಾರ್ಜ್ ಮೆಮೊವನ್ನು ನೀಡಿರುವಂಥದ್ದು SP ಮಲ್ಲಿಕಾರ್ಜುನ ಬಾಲದಂಡಿ. ಇದರ ಜೊತೆಗೆ 3 ಜನ ಹೆಬ್ಬಗೋಡಿ ಪೊಲೀಸ್ ಸಿಬ್ಬಂದಿ ಅಮಾನತು ಮಾಡಲಾಗಿದೆ. ಸೊ ಅಮಾನತು ಆಗಿದ್ದಾರೆ. ಎಲ್ಲ ಆಯಾಮದ ಮುಖಾಂತರ ನೋಡಿದಾಗ ಇಲ್ಲಿ ಏನೋ ಇದೆ, ಇಲ್ಲಿ ಅನುಮಾನ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಪಾರ್ಟಿಯ ದಿನ, ಪಾರ್ಟಿ ನಡೆಯುವಂಥ ದಿನ ಪೊಲೀಸ್ ಅಧಿಕಾರಿಗಳೇ ರೌಂಡ್ಸ್ ಆಗ್ತಾರೆ, ನೈಟ್ ರೌಂಡ್ಸು. ಇಬ್ಬರು ಅಧಿಕಾರಿಗಳು ನೈಟ್ ರೌಂಡ್ಸಲ್ಲಿ ಇರುವಾಗಲೇ ಪಾರ್ಟಿ ಆಗುತ್ತೆ, ಭರ್ಜರಿ ಪಾರ್ಟಿ ಮಾಡಲಾಗುತ್ತೆ. ಬೇರೆ ಬೇರೆ ಭಾಗದಿಂದ ಬಂದಿರೋಂಥವ್ರು, ಹೈದರಾಬಾದಿಂದ ಬಂದಿರೋಂಥ ಜನನೇ ಜಾಸ್ತಿ ಇದ್ದರು, ಅದೆಲ್ಲ ರಿಚ್ ಜನ ಅವರೆಲ್ಲ. ಸೊ ಹಾಗಿದ್ರೆ ಅಧಿಕಾರಿಗಳು ರಾತ್ರಿ ಪಾಳೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ರಾ ಅಥವಾ ಇಲ್ವಾ? ಒಂದು ವೇಳೆ ಹಾಜರಾಗಿದ್ರೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ವಾ ಅನ್ನುವಂಥದ್ದು. ಸೊ ಪಾರ್ಟಿ ನಡೆಸಲು ಪರೋಕ್ಷವಾಗಿ ಅಧಿಕಾರಿಗಳ ಗ್ರೀನ್ ಸಿಗ್ನಲ್ ಏನಾದರೂ ಇತ್ತಾ? ಡಿವೈಎಸ್ಪಿ ಮೋಹನ್ ಕುಮಾರ್ ಮತ್ತು ಇನ್ಸ್ಪೆಕ್ಟರ್ ಇಬ್ಬರೂ ಕೂಡ ನೈಟ್ ರೌಂಡ್ಸಲ್ಲಿ ಇರ್ತಾರೆ, ಆದರೂ ಕೂಡ ಈ ಪಾರ್ಟಿ ಜೋರಾಗಿ ನಡೆಯುತ್ತೆ. ಸೊ ಇದೆಲ್ಲ ಗೊಂದಲ, ಅನುಮಾನ ಇರುವಂಥದ್ದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಅಧಿಕಾರಿಗಳ ಅನುಮತಿ ತೆಗೆದುಕೊಂಡು, ಅಂದರೆ ಅವರ ಸಮ್ಮುಖದಲ್ಲೇ ಪಾರ್ಟಿ ಆಯಿತಾ ಹೇಗೆ ಅಂತೇಳಿ, ಯಾಕೆ ಗೊತ್ತಿದ್ರು ಕೂಡ ಯಾಕೆ ಸೈಲೆಂಟ್ ಇದ್ರು ಅಂತೇಳಿ? ಹೇಮಕುಮಾರ್, ಖಂಡಿತವಾಗಲು ಈಗಾಗಲೇ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇರುವಂತದ್ದು. ಇದುವರೆಗೂ ಕೂಡ ನಾನು ಪಾರ್ಟಿಯಲ್ಲಿ ಇರ್ಲಿಲ್ಲ ಅಂತ ಹೇಳಿದಂತಹ ಹೇಮ ಅವರ ಒಂದು ಮೆಡಿಕಲ್ ಟೆಸ್ಟ್ ನಲ್ಲೂ ಕೂಡ ಪ್ರೂವ್ ಆಗಿತ್ತು ಅವರು ಡ್ರಗ್ ಸೇವನೆ ಮಾಡಿದ್ರು ಅಂತ. ಈಗ ಸದ್ಯಕ್ಕೆ ಹೊಸದಾಗಿ ಒಂದು ಅಪ್ಡೇಟ್ ಸಿಗ್ತಾ ಇರುವಂತದ್ದು. ರೇವ್ ಪಾರ್ಟಿ ಪ್ರಕರಣ ಸಂಬಂಧ ಇನ್ಸ್ಪೆಕ್ಟರ್ ಡಿವೈಎಸ್ಪಿಗೆ ಈಗ ಮೆಮೊ ನೋಟಿಸ್ ಅನ್ನು ಕೂಡ, ಒಂದು ಮೆಮೊ ಚಾರ್ಜ್ ಅನ್ನು ಕೂಡ ಕೊಡಲಾಗಿರುವಂತದ್ದು. ಪ್ರಮುಖವಾಗಿ GR ಫಾರ್ಮ್ ನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೀಟ್ ಇನ್ಚಾರ್ಜ್ ಆಗಿದ್ದಂತಹ ASI ನಾರಾಯಣಸ್ವಾಮಿ, ಬೀಟ್ ಕಾನ್ಸ್ಟೇಬಲ್ ದೇವರಾಜು, ಹಾಗೇನೆ SB ಕಾನ್ಸ್ಟೇಬಲ್ ಗಿರೀಶನ್ನ ಈಗ ಬೆಂಗಳೂರು ಜಿಲ್ಲಾ SP ಮಲ್ಲಿಕಾರ್ಜುನ ಬಾಲದಂಡಿ ಅಮಾನತು ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. 2 ದಿನ ಪಾರ್ಟಿ ನಡೆದಿರುವಂತಹ 2 ದಿನ ನಡೆದಿದ್ರು ಕೂಡ
ಏನು ಪಾರ್ಟಿ ನಡೆದಿದ್ರು ಕೂಡ ಪೊಲೀಸರಿಗೆ ಮಾಹಿತಿ ಇರ್ಲಿಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಪಾರ್ಟಿ ನಡೆಯೋದಕ್ಕೂ ಮಾಹಿತಿ ಇಲ್ಲದೆ ಇರೋದ ಕಾರಣ ಆ ಸಿಬ್ಬಂದಿ ಮೇಲೆ ಈಗ ಶಿಸ್ತು ಕ್ರಮವನ್ನ ಈಗ SP ಅವರು ಕೈಗೊಂಡಿರುವಂತದ್ದು. ಇನ್ನು ಪಾರ್ಟಿ ದಿನವೇ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಮತ್ತು DYSP ಮೋಹನ್ ಕುಮಾರ್ ಅವರು ನೈಟ್ ರೌಂಡ್ಸ್ ಕೂಡ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು DYSP ಹಾಗೂ ಇನ್ಸ್ಪೆಕ್ಟರ್ಗೂ ಈಗ SP ಚಾರ್ಜ್ ಮೆಮೊ ಕೂಡ ನೀಡಿರುವಂತದ್ದು. ಇನ್ನು 2 ದಿನ ಪಾರ್ಟಿ ನಡೆದ್ರು ಕೂಡ ನಿಮ್ ಗಮನಕ್ಕೆ ಯಾಕೆ ಬಂದಿಲ್ಲ, ಇದಕ್ಕೆ ಕಾರಣ ನೀಡಿ ಅಂತ SP ಅವರು ಚಾರ್ಜ್ ಮೆಮೊ ಕೂಡ ಕೊಟ್ಟಿರುವಂತದ್ದು. ಇನ್ನು ಮೂಲಗಳ ಪ್ರಕಾರ ರೇವ್ ಪಾರ್ಟಿ ಆಯೋಜಕರು ಪಾರ್ಟಿ ಪರ್ಮಿಷನ್ಗಾಗಿ ಪರಪ್ಪನ ಅಗ್ರಹಾರ ಪೊಲೀಸರನ್ನ ಸಂಪರ್ಕ ಮಾಡಿ ಬರ್ತ್ಡೇ ಪಾರ್ಟಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಬರ್ತ್ಡೇ ಪಾರ್ಟಿ ತಾನೆ ಅಂತ ಪರಪ್ಪನ ಅಗ್ರಹಾರ ಪೊಲೀಸರು ಕೂಡ ಸ್ಪಾಟ್ ವೆರಿಫಿಕೇಶನ್ ಅನ್ನ ಮಾಡಿ ಬಾಯಿ ಮಾತಲ್ಲೇ ಪಾರ್ಟಿ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಯಾವ ವ್ಯಾಪ್ತಿಗೆ ಈ ಒಂದು ಫಾರ್ಮ್ ಬರುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹೀಗಾಗಿ ಪರಪ್ಪನಾಗ್ರಹಾರ ಪೊಲೀಸ್ ಠಾಣೆಗೆ ಹೋಗಿ ಪರ್ಮಿಷನ್ ಅನ್ನು ಕೇಳಿದಂತಹ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡದೇನೆ ಬರ್ತ್ಡೇ ಪಾರ್ಟಿ ಅಲ್ವಾ, ಪರ್ಮಿಷನ್ ತಗೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ಪರಪ್ಪನಾಗ್ರಹಾರ ಪೊಲೀಸರು ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ಸದ್ಯಕ್ಕೆ ಈ ಒಂದು ಪ್ರಕರಣ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇತ್ತು. ಅದಾದ್ಮೇಲೆ ಅದು ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಒಂದು ಪ್ರಕರಣ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಾದ್ಮೇಲೆ ಈಗ CCB ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ CCB ಅಧಿಕಾರಿಗಳು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಈಗ 3 ಪೊಲೀಸರು ಅಮಾನತುಗೊಂಡಿರುವಂತದ್ದು, ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ. ಇನ್ನು ಅಯ್ಯಣ್ಣ ರೆಡ್ಡಿ ಆಗಿರಬಹುದು ಮತ್ತು ಮೋಹನ್ ಕುಮಾರ್ ಅವರಾಗಿರ್ಬಹುದು ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಒಂದು ವಿವರಣೆಯನ್ನು ಕೊಡಬೇಕಾಗತ್ತೆ SP ಅವರಿಗೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಪೊಲೀಸರು ತಪ್ಪು ಮಾಡೋದಿಲ್ಲ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ರೇವ್ ಪಾರ್ಟಿ ನಡೆಸ್ತಾ ಇರೋದು ಗೊತ್ತಿದ್ದು ಕೂಡ ಸುಮ್ಮನಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ನೈಟ್ ರೌಡ್ಸ್ ಇದ್ದಂತಹ ಪೊಲೀಸರು ಕೂಡ ಇದನ್ನ ಪರಿಶೀಲನೆ ನಡೆಸಬೇಕಾಗತ್ತೆ. ಆದ್ರೆ ಅದು ಕೂಡ ಇಲ್ಲಿ ಆಗಿಲ್ಲ. ಹೀಗಾಗಿ ಈಗ ASI ಆಗಿರಬಹುದು, ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು ಮತ್ತು SB ಡ್ಯೂಟಿಯ ಏನು ಪೊಲೀಸರಿದ್ದಾರೆ ಅವರನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸ ಆಗಿದೆ. ಆದ್ರೆ ಹಿರಿಯ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮ ಯಾವಾಗ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ CCB ತನಿಖೆ ನಡೆಯುವಂತಹ ಸಂದರ್ಭದಲ್ಲೇ ಈಗ ಮೇಜರ್ ಅಪ್ಡೇಟ್ ಕೂಡ ಆಗ್ತಾ ಇರುವಂತದ್ದು. ಹೇಮಕುಮಾರ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.